ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರೂ ಕೂಡ BSF CAPFನಲ್ಲಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ನಲ್ಲಿ HCM ಮತ್ತು ASI ಹೆಡ್ ಕಾನ್ಸ್ಟೇಬಲ್ ಮತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ 1526 ಹುದ್ದೆಗಳನ್ನ ನಿಮ್ಗೆ ಕಾಲ್ಫಾರ್ಮ್ ಕೂಡ ಮಾಡಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಈಗಾಗಲೇ ಕೂಡ ಸ್ಟಾರ್ಟ್ ಆಗಿದೆ. ಬಹಳ ಜನ ಅರ್ಜಿಗಳನ್ನು ಸಲ್ಲಿಸಿಲ್ಲ, ಇನ್ನೂ ಯಾಕೋ ಅರ್ಜಿಗಳನ್ನು ಹಾಕಿರಲಿಲ್ಲ. ಯಾಕೆ ಹಾಕಿರಲಿಲ್ಲಪ್ಪ ಅಂತಂದ್ರೆ ಎಷ್ಟೋ ಜನಕ್ಕೆ ಡೌಟ್ಗಳಿದಾವೆ. ಸೊ ಇವಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತಾ, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗುತ್ತಾ ಇಲ್ಲ ಅಂತ ಹೇಳಿಕ್ಷಣ ಇವೆಲ್ಲ ಡೌಟ್ಗಳನ್ನು ಇಟ್ಕೊಂಡು ಮತ್ತು ಸೆಕೆಂಡ್ PUC ಪರ್ಸೆಂಟೇಜ್ ಮೇಲೆ ಹಿಡಿತಾರ ಮತ್ತು ಫಸ್ಟ್ಗೆ ಎಕ್ಸಾಮ್ ಇರುತ್ತಾ ಅಂತ ಹೇಳಿಕ್ಷಣ ಇವೆಲ್ಲ ನಿಮ್ಮ ಹತ್ರ ಡೌಟ್ಸ್ಗಳಿದಾವೆ. ಡೌಟ್ಸ್ಗಳನ್ನು ಕ್ಲಿಯರಿಟಿಯನ್ನು ಮಾಡ್ತಾ ಇದ್ದೀನಿ. ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿಕ್ಷಣ ಮೊದಲಿಗೆ ಸಪ್ರೇಟ್ ಆಗಿ ರಿಕ್ರೂಟ್ಮೆಂಟನ್ನು ಮಾಡ್ತಾ ಇದ್ರಿ. ಈ ಸರಿ CAPF ಅಂದರೆ SSC GDದಲ್ಲಿ ಯಾವ ಥರ BSF, CRPF, ITBP, SSB, ಅಸ್ಸಾಂ ರೈಫಲ್, CISF ಈ ಥರ ಏನು ಕೋರ್ಸಸ್ಗಳದಾವಲ್ಲ ಇವೆಲ್ಲನೂ ಕೂಡ ಒಂದರಲ್ಲೇನ ನಡೆಸ್ತಾ ಇದ್ದಾರೆ. ಇನ್ಮೇಲೆ ಬರ್ತಕ್ಕಂಥ ಟ್ರೇಡ್ಸ್ಮನ್ ಹುದ್ದೆಗಳು ಕೂಡ ಇವರೇ CAPF ಅಂತಲೇ ನಿಮ್ಗೆ ನಡೆಸ್ಕೊಡ್ತಾರ. ಈಗ ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಸಾಕಷ್ಟು ಜನ ಅಪ್ಲಿಕೇಶನ್ ಹಾಕ್ತಾ ಇಲ್ಲ, ಸರ್ವರ್ ಕೂಡ ಬಿಜಿ ಇರುತ್ತೆ. OTP ಅಂದ್ರೆ ಪಾಸ್ವರ್ಡ್ ಕ್ರಿಯೇಟ್ ಆಗ್ತಾ ಇಲ್ಲ ಅಂತ ಹೇಳಿ ಮತ್ತು ಪೇಮೆಂಟ್ ಅಪ್ಲೈ ಮಾಡಿದ ಮೇಲೆ ಕೂಡ ಆನ್ಲೈನ್ ಪೇಮೆಂಟ್ ಆಗ್ತಾ ಇಲ್ಲ. ನೀವು ಮೊಬೈಲ್ನಲ್ಲೇ ಅಪ್ಲಿಕೇಶನ್ಗಳನ್ನ ಹಾಕೋತಾ ಇದ್ರಿ, ಹಾಕೊಳ್ಬೇಡಿ. ಮೊಬೈಲ್ನಲ್ಲೇ ನೀವು ಅಪ್ಲಿಕೇಶನ್ಗಳನ್ನ ಹಾಕೊಂಡ್ರೆ ನೀವು ಹಾಕ್ತಿರ್ತಕ್ಕಂಥ ಡಾಕ್ಯುಮೆಂಟ್ಗಳು ಕ್ಲಿಯರಿಟಿ ಇರೋದಿಲ್ಲ, ಅವ್ರು ಹೇಳಿದಂಥ KB ಇರೋದಿಲ್ಲ. ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀರಿ, ನಾಳೆ ನಿಮ್ಮ ಫೈನಲಿಯಾಗಿ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ. ಸೈಬರ್ ಸೆಂಟರ್ಗೆ ಹೋಗ್ರಿ, ಅವ್ರದ್ದೇ ಆದಂಥ ಕ್ರೆಡಿಟ್ ಡೆಬಿಟ್ ಕಾರ್ಡ್ಗಳಿರ್ತಾವೆ, ಆ ಕಾರ್ಡ್ ಮುಖಾಂತರ ನಿಮ್ಗೆ ಪೇಮೆಂಟನ್ನು ಮಾಡಿ ಕೊಡ್ತಾರ. ನೀವೇನು ಮಾಡತ್ತಿದ್ರಪ್ಪ ಅಂದ್ರೆ ನಾರ್ಮಲ್ ಆಗಿ ನಿಮ್ಮ ಹತ್ರ ATM ಕಾರ್ಡ್ ಇರ್ತಾವೆ, ಅವ್ರ ಮುಖಾಂತರ ಯಾವುದೇ ತರನಾಗಿ ಪೇಮೆಂಟ್ ಆಗ್ತಾ ಇಲ್ಲ. ಅದೊಂದು ಡೌಟು. ನೆಕ್ಸ್ಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಈ ಅರ್ಜಿಯನ್ನು ಸಲ್ಲಿಸೋಕೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತಾ? ಇಲ್ಲ, ಇದಕ್ಕೆ ಯಾವುದೇ ತರನಾದಂಥ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗೋದಿಲ್ಲ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಯಾವತ್ತು ಮೊದಲಿಗೆ ಯಾವ ಥರ ಇತ್ತಪ್ಪ ಅಂದ್ರೆ ನೀವು ಹೆಡ್ ಕಾನ್ಸ್ಟೇಬಲನ್ನು ಕರೆದಾಗ ಟೈಪಿಂಗ್ ಸರ್ಟಿಫಿಕೇಟನ್ನು ಕಂಪಲ್ಸರಿ ಆಗಿರ್ತಿತ್ತು. ಈಗ CAPFನಲ್ಲಿ ಕರೆದಿದ್ದಾರಪ್ಪ ಅಂತಾರೆ ಇದರಲ್ಲಿ ಯಾವುದೇ ತರನಾಗಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗಂತ ಅವಶ್ಯಕತೆ ಇರೋದಿಲ್ಲ. ಅಪ್ಲೈಯನ್ನು ಮಾಡಿರಿ ಇವತ್ತೇ, ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗಲ್ಲ. ನೆಕ್ಸ್ಟ್ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೀವು ಡಿಫೆನ್ಸ್ನಲ್ಲಿ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಹೇಳ್ತಾ ಇದ್ದೀನಿ, ರೆಸಿಡೆನ್ಷಿಯಲ್, ಡೊಮೆನ್ಷಿಯಲ್, OBC ಕಾಸ್ಟ್ ಯಾರಾದರೂ ಇದ್ರೆ ಇವೆಲ್ಲ ಸರ್ಟಿಫಿಕೇಟನ್ನು ಅಡ್ವಾನ್ಸ್ ಆಗಿ ತೆಗೆದಿಟ್ಕೊಳ್ರಿ. ಇವೆಲ್ಲ ನೀವು ಯಾವುದೇ ಒಂದು ಜಾಬ್ಗೆ ಅಪ್ಲೈ ಮಾಡ್ತೀನಿ ಅಂದ್ಕೊಂಡಿದ್ರೆ ಈ ಸರ್ಟಿಫಿಕೇಟ್ಗಳು ಕಂಪಲ್ಸರಿ ಬೇಕಾಗಿರ್ತಾವೆ. ಡೊಮೆನ್ಷಿಯಲ್ ಸರ್ಟಿಫಿಕೇಟು ಇದಕ್ಕೆ ಅಂಕಿ ಹಾಕೋದು ಮಾತ್ರ ಒಳ್ಳೇದು. ಅಲ್ಲಿ ಎಸ್ ಆರ್ ನೋ ಅಂತ ಆಪ್ಷನ್ ಇದೆ, ನೀವು ನೋ ಅಂತ ಕೊಟ್ಟರೆ ನೀವು ಯಾವ ಸ್ಟೇಟ್ನವರು ಅಂತ ತಿಳ್ಕೊಬೇಕು ಅವರು. ಅದಕ್ಕೋಸ್ಕರನೇ ಕರ್ನಾಟಕ ಅಲ್ಲಿ ಆಪ್ಷನ್ ಕೇಳ್ತಾರೆ. ಡೊಮೆನ್ಷಿಯಲ್ ಎಸ್ ಅಂತ ಕೊಟ್ಟರೆ ನೀವು ಕರ್ನಾಟಕದವರ ಮತ್ತು ಯಾವ ಸ್ಟೇಟ್ನವರ ಅಂತ ಆಪ್ಷನ್ ಇರುತ್ತೆ ಮತ್ತು ID ನಂಬರ್ ಕೂಡ ಅದರಲ್ಲಿ ಕೇಳುತ್ತೆ. ನಿಮ್ಮ ಹತ್ರ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇದ್ದರೆ ಅಪ್ಲೈ ಮಾಡೋದು ಒಳ್ಳೆಯದೇ. ಯಾಕಪ್ಪ ಅಂತಂದ್ರೆ ನಾಡ ಕಚೇರಿ ಸರ್ವರ್ ಕೂಡ ಭಾಳಷ್ಟು ಬಿಜಿ ಐತಿ. ಬಿಜಿ ಇದ್ರೂ ಕೂಡ ಪರವಾಗಿಲ್ಲ, ನಿಮ್ಮ ನೆಮ್ಮದಿ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅದರ ID ನಂಬರ್ ಬರ್ತಾ ಆ ID ನಂಬರನ್ನು ಹಾಕಿ ಅಲ್ಲಿ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ಗಳನ್ನ ಹಾಕುವಾಗ ನಿಮ್ಗೆ ಏನೇನು ಬೇಕಾಗುತ್ತಪ್ಪ ಅಂದ್ರೆ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ಆಧಾರ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟು, ನೀವು ಯಾವುದೇ SC ಇರ್ರಿ, ST ಇರ್ರಿ, ನೆಕ್ಸ್ಟ್ OBC ಇರ್ರಿ, ಮರಾಠ ಕಾಸ್ಟ್ ಇರ್ರಿ, ಯಾವುದೇ ಒಂದು ನೀವು ಕಾಸ್ಟ್ನವರು ಇದ್ದರೂ ಕೂಡ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಡೊಮೆನ್ಷಿಯಲ್ ಸರ್ಟಿಫಿಕೇಟು ಇವೆಲ್ಲ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಮತ್ತು ಸಿಗ್ನೇಚರನ್ನು ಕ್ಲಿಯರ್ವಾಗಿ ನೀವು ಅದಕ್ಕೆ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಯಾವುದೇ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವಾಗ JPG ಮುಖಾಂತರ ನೀವೊಂದು ನಾರ್ಮಲ್ ಫೋಟೋ ಆದರೂ ಅಪ್ಲೋಡ್ ಮಾಡ್ಬೋದು, PDF ಮಾಡಿ ಕೂಡ ಅಪ್ಲೋಡನ್ನು ಮಾಡ್ಬೋದು. 100 KB ಒಳಗಡೆ ಇದ್ದರೆ ನಿಮ್ದು ಅಪ್ಲೈ ಆಗುತ್ತಾ. ನೆಕ್ಸ್ಟ್ ಕೋರ್ಸಸ್ಸನ್ನು ಸೆಲೆಕ್ಟ್ ಮಾಡ್ತಿರ್ತಾರಲ್ಲ, ಯಾವ ಕೋರ್ಸ್ ನಿಮಗೆ ಯಾವ್ದು ಬೇಕಾಗುತ್ತೆ ಅಂತ ಹೇಳಿಸಿಂದ ಅಲ್ಲಿ ಚಾಯ್ಸ್ ಕೂಡ ಕೊಟ್ಟಿದ್ದಾರೆ. SSC GDಯಲ್ಲಿ ಯಾವ ಥರ ನಿಮಗೆ ABCD ಅಂತ ಹೇಳಿ ಕೊಟ್ಟಿದ್ರು, ಇಲ್ಲಿ ಕೂಡ ಸೀರಿಯಲ್ ಆಗಿ 6 ಕೋರ್ಸಸ್ಗಳದ್ದು ಆಪ್ಷನನ್ನು ಕೊಟ್ಟಿದ್ದಾರೆ. ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ನಿಮ್ಗೆ ಫಸ್ಟ್ ಯಾವ್ದು BSF ಬೇಕಾ, CRPF ಬೇಕಾ, ನೆಕ್ಸ್ಟ್ CISF ಬೇಕಾ, ಯಾವ ಕೋರ್ಸ್ ಬೇಕು ನೋಡ್ರಿ ಅದು ನಿಮ್ಗೆ ಅಪ್ಲೈ ಮಾಡೋಕೆ ಅವಕಾಶ ಇದೆ. ಸೊ ಅರ್ಜಿಗಳನ್ನು ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ರಿ. ಅಪ್ಲಿಕೇಶನ್ ಫೀಸ್ ಕೂಡ 147 ಕೂಡ 147 ಅಪ್ಲಿಕೇಶನ್ ಫೀಸ್ ಕೂಡ ಇದರಲ್ಲಿ ಇರ್ತದೆ. ನೆಕ್ಸ್ಟ್ SC ST ದವರಿಗೆ 47 ರೂಪಾಯಿ ಅಷ್ಟೇ ಇರ್ತೈತಿ. ಇನ್ನೊಂದು ಏನಪ್ಪ ಅಂದ್ರೆ ನೀವು ಇದಕ್ಕೆ ಕೊನೆಯ ದಿನಾಂಕ ಯಾವಾಗ ಐತಿ, ಕೊನೆಯ ದಿನಾಂಕ ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವರು 30 ಡೇಸ್ ಅಂತ ಮಾತ್ರ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ 30 ಡೇಸ್ ಅಂತ ಅಷ್ಟೇ ಕೊಟ್ಟಿದ್ದಾರೆ. 8ನೇ ತಾರೀಕು ನೆಕ್ಸ್ಟ್ ಮಂತ್ ಜುಲೈ 8ನೇ ತಾರೀಕಿಗೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ 8 ಆಗಿರ್ತದೆ. ಇವತ್ತೇ ಹೋಗ್ರಿ ಅರ್ಜಿಯನ್ನು ಸಲ್ಲಿಸ್ರಿ. ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತಪ್ಪ ಅಂದ್ರೆ ಫಸ್ಟ್ಗೆ ನಿಮ್ಗೆ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. PET ಮತ್ತು PST ಅಂತ ಹೇಳಿ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತಾ ಅಂತ ಹೇಳಿ ಕೇಳ್ತಾ ಇದ್ರಿ. 5 ಕಿಲೋಮೀಟರ್ ರನ್ನಿಂಗ್ ಇರೋದಿಲ್ಲ, 1600 ಮೀಟರ್ ರನ್ನಿಂಗ್ ಇರ್ತದೆ. ಇದಕ್ಕೆ
ಟೈಮಿಂಗ್ ಕೂಡ ಜಾಸ್ತಿ ಇರ್ತೈತಿ. 7 ನಿಮಿಷ ಆರಾಮ್ಸಾಗಿ ನೀವು ಓಡ್ಬೋದು. 1600 ಮೀಟರ್ ರನ್ನಿಂಗ್ ಇರ್ತೈತಿ. ಹೈಟ್ ಮಾತ್ರ ಕಡಿಮೆ 165 ಅಂತ ಹೇಳಿದೀನಿ, ಅಷ್ಟೇ ಹೈಟ್ ಇರ್ತೈತಿ. ಸೊ ಫಸ್ಟ್ಗೆ ನಿಮ್ಗೆ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಫಿಸಿಕಲ್ನಲ್ಲಿ ಕ್ವಾಲಿಫೈ ಆದಮೇಲೆ ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಮುಖಾಂತರ ಎಕ್ಸಾಮನ್ನು ನಡೆಸ್ತಾರೆ. ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದರೆ ನಿಮ್ಮದು ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫೈನಲಿ. ನೆಕ್ಸ್ಟ್ ಎಕ್ಸಾಮ್ ಕ್ವಾಲಿಫೈ ಆದರೆ ಟೈಪಿಂಗ್ ಟೆಸ್ಟ್ ಇರ್ತೈತಿ. ಇದು ಹೆಡ್ ಕಾನ್ಸ್ಟೇಬಲ್ ಅಪ್ಲೈ ಮಾಡೋರಿಗೆ ಟೈಪಿಂಗ್ ಟೆಸ್ಟ್ ಇರ್ತೈತಿ. ಟೈಪಿಂಗ್ ಟೆಸ್ಟನ್ನು ಯಾವ ಥರ ನೀವು ಮಾಡಬೇಕು, ಎಷ್ಟು ಸ್ಪೀಡ್ ಮಾಡಬೇಕು, ಸೊ ನಿಮ್ಮ ಹತ್ರ ಕಂಪ್ಯೂಟರ್ ಇಲ್ಲ, ಮೊಬೈಲ್ನಲ್ಲೇ ಯಾವ ಥರ ಮಾಡಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. 1 ಇಯರ್ ಆಯಿತು ನಾನು ವಿಡಿಯೋನ ಹಾಕಿ. ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಆ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕಲ್ಲಿ ಅದರಲ್ಲಿ ಕೂಡ ನಿಮ್ಗೆ ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ. ಹೋಗಿ ಒಂದ್ಸರಿ ಯಾವ ಥರ ನೀವು ಮೊಬೈಲ್ನಲ್ಲಿ ಕೂಡ ಟೈಪಿಂಗನ್ನು ಮಾಡಬಹುದು ಅಂತೇಳಿ ಕೊಟ್ಟಿರ್ತೀನಿ. ಒಂದ್ಸರಿ ಹೋಗಿ ನೀವು ಕೂಡ ಆ ವಿಡಿಯೋನ ನೋಡ್ಕೊಡ್ರಿ, ಕ್ಲಿಯರಿಟಿಯಾಗಿ ಅರ್ಥ ಆಗುತ್ತೆ. ಸೊ ಇದಕ್ಕೆ ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇದೆ. ಹಿಂದೆ ಹೋಗ್ರಿ, ಅರ್ಜಿಯನ್ನು ಸಲ್ಲಿಸ್ರಿ. ಸೊ ಇದಕ್ಕೆ ಎಕ್ಸಾಮ್ ಪ್ರಿಪ್ರೇಷನನ್ನು ಯಾವ ಥರ ಮಾಡಬೇಕು, ನೆಕ್ಸ್ಟ್ ಎಕ್ಸಾಮ್ ಯಾವಾಗಿರ್ತದೆ, ಫಿಸಿಕಲ್ ಯಾವಾಗಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರಿಟಿವಾಗಿ ನಿಮ್ಗೆ ಬೋರ್ಡ್ ಮೇಲೆ ತಿಳಿಸ್ಕೊಡ್ತೀನಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ, ಸೊ ನಾವು ಕೊಡುವಂಥ ಇನ್ಫಾರ್ಮೇಷನ್ ನಿಮ್ಗೆ ಸರಿಯಾಗಿದ್ದರೆ, ಇಷ್ಟ ಆಗಿದ್ರೆ ಮಾತ್ರ ಬೇಕಿದ್ರೆ ಹಿಂದಿನ ವಿಡಿಯೋಗಳನ್ನು ನೋಡ್ಕೊಡ್ರಿ. ಎಲ್ಲ ಜಾಬ್ ಅಪ್ಡೇಟ್ಗಳಾಯಿತು, ಎಕ್ಸಾಮ್ ಆಯಿತು, ರಿಸಲ್ಟ್ ಆಯಿತು, ಫೈನಲಿ ಸೆಲೆಕ್ಷನ್ ಆಗಿ ಹೋಗೋ ಮಟನೂ ನಾವು ಯೂಟ್ಯೂಬ್ನಲ್ಲಿ ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನ ನೀಡ್ತಾನೆ ಇರ್ತೀವಿ. ಸೊ ನಮ್ಮ ಇನ್ಸ್ಟಾ ಐಡಿ ಕೂಡ SSI ಪ್ಯಾರಾಮಿಲಿಟರಿ ಅಂತಿದೆ, ಅಲ್ಲಿ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಗೆ ಶಾರ್ಟ್ಸ್ ಆದಂಥ ಯಾವುದೇ ಒಂದು ನೋಟಿಸ್ ಬಂದರೂ ಕೂಡ ನಾನು ಅಲ್ಲಿ ಕೂಡ ನಿಮ್ಗೆ ಅಪ್ಲೋಡನ್ನು ಮಾಡಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗ್ರಿ. ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಈಗಲೇ ಒತ್ತಿ ಸಬ್ಸ್ಕ್ರೈಬ್ ಮಾಡಿದ್ವಿ ಅಂದರೆ ನಾವು ಹಾಕುವಂಥ ಡೈಲಿ ಅಪ್ಡೇಟ್ಗಳನ್ನ ಕೊಡ್ತಾನೆ ಇರ್ತೀನಿ. ಡೈಲಿ ಅಪ್ಡೇಟ್ಗಳು ಬರ್ತಿರ್ತಾವೆ. ಯಾವುದೇ ಒಂದು ಜಾಬ್ದು ನೋಟಿಫಿಕೇಶನ್ ಕೂಡ ನಿಮ್ಗೆ ಮಿಸ್ ಆಗ್ತಿರಲ್ಲ. ಯಾಕಂದ್ರೆ ಪ್ರತಿಯೊಂದು ನೋಟಿಫಿಕೇಶನ್ಗಳನ್ನ ಹೋಗಿ ನಿಮ್ಗೆ ವೆಬ್ಸೈಟ್ನಲ್ಲಿ ಸರ್ಚ್ ಮಾಡಿ ನೋಡೋಕೆ ಗೊತ್ತಿರಲ್ಲ. ಯಾಕಂದ್ರೆ ಯಾವ ವೆಬ್ಸೈಟ್ನಲ್ಲಿ ಬರ್ತ ಅನ್ನೋದು ಕೂಡ ನಿಮ್ಗೆ ಗೊತ್ತಿರ್ತಾರಲ್ಲ. ಡೈಲಿ ಒಂದು 10 ನಿಮಿಷ ನಿಮ್ಗೆ ಯೂಟ್ಯೂಬ್ಗೆ ಟೈಮ್ಗಳನ್ನ ಕೊಟ್ಟರೆ ಇವೆಲ್ಲ ಅಪ್ಡೇಟ್ಗಳು ನಿಮ್ಗೆ ತಿಳಿತಾನೆ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.